ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಯೋಚನೆ ಮಾಡ್ತಾ ಇರ್ತಾನೆ, ಹೋಗೋದೋ ಬೇಡವೋ ಅಂತ. ಆಗ ಅಪ್ಪು, ನೀನೇನು ವರಿ ಮಾಡ್ಕೋಬೇಡ ಕವಿ, ಹೋಗ್ಬಿಟ್ಟು ಬರೋಣ. ಅಷ್ಟಕ್ಕೂ ಅಜ್ಜಿ ತಾತ ಬಂದು ಹೇಳೋಗಿದಾರಲ್ವಾ, ನಾವು ಮಾತಿಗೆ ಬೆಲೆ ಕೊಟ್ಟಾದರೂ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಆದರೆ ಅಲ್ಲಿ ನಮ್ಮಮ್ಮ ನಿನಗೆ ಬೇಜಾರು ಮಾಡ್ತಾರೆ ಅಂತ ಅಷ್ಟೇ ಬೇಜಾರು. ಅದೆಲ್ಲ ತಲೆ ಕೆಡ್ಸ್ಕೊಬೇಡ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಏನಂದ್ರೂ ನನಗಲ್ಲ ಅಂತ ಅಂದ್ಕೊಂಡು ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಬೆಳಗ್ಗೆ ಆಗುತ್ತೆ, ಇನ್ನು ವ್ರತಕ್ಕೆಲ್ಲ ರೆಡಿ ಮಾಡ್ತಾ ಇರ್ತಾಳೆ ಕಾವ್ಯ. ಅದನ್ನು ನೋಡಿ ಅವ್ರ ಅತ್ತೆ, ಏನು ಕಾವ್ಯ ಈ ರೀತಿ ಹಡಾಬಿಡಿ ಅಂತ ಓಡಾಡ್ತಿದ್ದಾಳೆ, ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದಂಗೆ, ಇನ್ನೇನಾಗುತ್ತತ್ತೆ, ಅವಳು ಈ ಮನೆಗೆ ಸಾಂಪ್ರದಾಯವಾಗಿ ಏನೇನಾಗಬೇಕೋ ಅದಾಗೋವರೆಗೂ ಅವಳಿಗೆ ಸಮಾಧಾನ ಎಲ್ಲಿರುತ್ತೆ ಅಂತ ಹೇಳ್ತಿದ್ದಿ. ಹೌದು ಅಪರ್ಣ, ನೀನು ಹೇಳಿದ ಸರಿನೇ ಅಂತ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಧನಲಕ್ಷ್ಮಿ ಮತ್ತೆ ನಾಗವೇಣಿ ಇಬ್ರು ನೋಡಿ, ಹೋ ಅವ್ರ ತಂಗಿ ಬರ್ತಿದ್ದಾಳೆ ಅಂತ ಇಷ್ಟು ಸಂಭ್ರಮ ಎಲ್ಲ ಮಾಡ್ತಾ ಇದ್ದಾಳೆ. ಅಷ್ಟಕ್ಕೂ ಅವಳು ಬರೋದು ಬಂದ್ರೂ ಅವಳನ್ನ ಹೇಗೆ ಕಳಿಸ್ಬೇಕನ್ನೋದು ನನಗೆ ಗೊತ್ತಿದೆ, ಯಾವುದು ಗಳಿಗೆಗೂ ಅವಳಿಗೆ ಅವಮಾನ ಮಾಡೇ ಮಾಡ್ತೀನಿ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಾನು ಹೇಳಿದ ಮುತ್ತೈದೆಯರನ್ನೆಲ್ಲ ಕರ್ಸಿದ್ಯಾ ಅಂತ ಕೇಳ್ತಾ ಇರ್ತಾರೆ ನಾಗವೇಣಿಗೆ. ಕರ್ಸಿದ್ದೀನಿ, ನೋಡಲ್ಲಿ ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿನ ಬರ್ತಾ ಇದ್ದಂಗೆ, ಅಯ್ಯೋ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ನಾಗವೇಣಿ. ಅಷ್ಟೊತ್ತಿಗೆ ಇವ್ರನ್ನೆಲ್ಲ ಯಾರು ಕೂಗಿದ್ರು, ನಾವೇನು ಕೂಗಿಲ್ವಲ್ಲ, ನಮ್ಮನೆ ಫಂಕ್ಷನ್ ಅಲ್ವಾ ಇದು ಅಂತ ಅಪರ್ಣ ಅವ್ರು ಅನ್ಕೊಳ್. ಧನಲಕ್ಷ್ಮಿ ಏನೋ ಕೂಗಿರ್ಬೇಕನ್ಸುತ್ತೆ ಅಂತ ಅವ್ರ ಅತ್ತೆ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯನೂ ನೋಡಿ, ಅಲ್ಲ ನಾವು ಮಾಡ್ತಾ ಇರೋದು ನಮ್ಮನೆ ಕುಟುಂಬದವ್ರದ್ದು ಮಾತ್ರ, ಈ ರೀತಿ ಯಾಕೆ ಕರ್ಸಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಆ ಕಡೆಯಿಂದ ಮುತ್ತೈದೆಯರೆಲ್ಲ ಬಂದು ಇನ್ನು ಅಪರ್ಣಗೆ ಮತ್ತೆ ಅವರ ಅತ್ತೆಗೆ ಎಲ್ಲ ಮಾತಾಡಿಸ್ತಾ ಇರ್ತಾರೆ. ಇನ್ನು ಮೇಲಿಂದ ರಾಜ್ ಹಿಡಿತಾ ಇದ್ದಂಗೆ, ಅಜ್ಜಿ ಬಾಯ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನೋ ಅಷ್ಟಕ್ಕೂ ಕಲ್ಯಾಣ್ ಮತ್ತೆ ಅಪ್ಪು ಬರ್ತಾ ಇದ್ದಾರೆ ತಾನೆ, ಎಷ್ಟು ಸತಿನೋ ಕೇಳ್ತ್ಯಾ ಈ ಕ್ವಶನ್ನ? 11ನೇ ಸತಿ ಕೇಳ್ತಾ ಇದ್ಯಾ? ಹೌದಾ, 10 ಸತಿ ಕೇಳಿದ್ನ ನಾನು? ಮತ್ತಿನ್ನೇನೋ 50 ಸತಿ ಹೇಳ್ತಾನೆ ಇದ್ದೀನಿ. ಯಾರು ಕೂಗಿರೋದು ಹೇಳು? ನಮ್ಮ ಅಜ್ಜಿ. ಮತ್ತೆ ಬಂದೇ ಬರ್ತಾರೆ, ನಮ್ಮ ಮಾತಿಗೆ ಯಾವತ್ತಿದ್ರು ಅವ್ರು ಬೆಲೆ ಕೊಟ್ಟು ಬಂದೇ ಬರ್ತಾರೆ, ಅಷ್ಟಕ್ಕೂ ನಿಂಗೆ ಗೊತ್ತಿಲ್ವಾ ಅಂತ ಹೇಳಿ ಅವರಿಬ್ರು ಮಾತಾಡ್ಕೊಳ್ತಿದ್ದಂಗೆ ಆಟೋದಿಂದ ಅಪ್ಪು ಮತ್ತೆ ಕವಿ ಇಬ್ರು ಸಹ ಆಟೋದಿಂದ ಇಳಿತಾ ಇರ್ತಾರೆ. ಅಷ್ಟೊತ್ತಿಗೆ ನೋಡು ಬಂದಿರೋ ಕಾಣ್ತಿದೆ ಅಂತ ಹೇಳಿ ಅವರೆಲ್ಲ ನೋಡೋದಿಕ್ ಹೋಗ್ತಾರೆ. ಏಯ್ ಚಿಕ್ಕಪ್ಪ, ಕಲ್ಯಾಣ್ ಬಂದ ಅಂತ ಹೇಳ್ತಿದ್ದಂಗೆ ಅವ್ರ ಚಿಕ್ಕಪ್ಪ ಮತ್ತೆ ಆ ಚಿಕ್ಕಮ್ಮ ಎಲ್ಲರೂ ಓಡೋಗಿ ಅವನ್ನ ನೋಡೋದಿಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಅವರು ಒಳಗಡೆ ಕಾಲಿಡ್ತಿದ್ದಂಗೆ, ನಿಂತ್ಕೊಳ್ಳಿ ಅಂತ ಅವ್ರ ಅಜ್ಜಿ ಹೇಳಿದ್ ನೋಡಿ, ಯಾಕೇನಾಯ್ತು ಅಮ್ಮ? ಧನಲಕ್ಷ್ಮಿ, ಮೊದಲನೇ ಬಾರಿ ನಿನ್ ಮಗ ಮತ್ತೆ ನಿನ್ ಸೊಸೆ ಬರ್ತಾ ಇದ್ದಾರೆ, ಅವ್ರಿಗೆ ಆರತಿ ಏನಾದ್ರೂ ಕೊಡ್ಬೇಕಲ್ವಾ? ಆರತಿ ಕೊಡೋದೇನ್ ದೊಡ್ಡದಲ್ಲ ಅತ್ತೆ, ಈ ರೀತಿ ಪೂಜೆ ಇದೆ ಅಂತ ಗೊತ್ತಿದ್ದು ಯಾವ ಹುಟ್ಟಲ್ಲಿ ಬಂದಿದ್ದಾಳೆ ನೋಡಿ ಅಂತ ಹೇಳ್ತಾ ಇರ್ತಾರೆ. ಆಗ ನೀ ಯಾಕೆ, ನಿನಗೆ ಗೊತ್ತಿಲ್ವಾ ಇವತ್ತು ವ್ರತ ಇಟ್ಕೊಂಡಿದ್ದಾರೆ ಅಂತ? ಏನ್ ನೀನು ಪಬ್ಗೋ ಬಾರ್ಗೋ ಹೋಗೋ ಥರ ಈ ರೀತಿ ಶರ್ಟು ಪ್ಯಾಂಟ್ ಹಾಕೋ ಬಂದಿದ್ಯಾ ಅಂತ ನಾಗವೇಣಿನೂ ಹಂಗಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಕ್ಕಪಕ್ಕದವರು ಸಹ, ಏನಮ್ಮ ನಿನ್ ಸೊಸೆ ಈ ರೀತಿ ಇದ್ದಾಳೆ, ಏನಂತ ನಿನ್ ಮಗ ಇಷ್ಟಪಟ್ಟು ಮದ್ವೆ ಆಗಿದ್ದಾನೆ, ಏನೋ ಹೊಸ ಈ ಮನೆ ಸೊಸೆ ಬರ್ತಾ ಇದ್ದಾಳೆ ಅಂತ ನಾವು ಕುತೂಹಲ ಇಟ್ಕೊ ಬಂದು ನೋಡೋಣ ಅಂತ ಬಂದ್ರೆ, ಇವೇನು ಆ ಫಾರಿನಿಂದನೋ ಎಲ್ಲಿಂದನೋ ಇಳ್ದಿರೋ ತರ ಶರ್ಟು ಪ್ಯಾಂಟ್ ಹಾಕೋ ಬಂತಾ ಇದ್ದಾಳೆ ಅಂತ ಅವ್ರು ಹೇಳ್ತಿದ್ದೀನಿ ನೋಡಿ. ಅಪ್ಪಗೂ ಮತ್ತೆ ಕಲ್ಯಾಣ್ಗೂ ಸಹ ಬೇಜಾರಾಗ್ತಾ ಇರುತ್ತೆ. ಏನು ಈ ರೀತಿ ಬ್ಲೇಮ್ ಮಾಡ್ತಿದಾರಲ್ಲ, ಪಾಪ ಇನ್ನೂ ಅವ್ರು ಒಳಗಡೆ ಕಾಲೇ ಇಟ್ಟಿಲ್ಲ, ಏನಿದು ಅಂತ ಯೋಚನೆ ಮಾಡ್ತಿದ್ದಂಗೆ, ಸಮಾಧಾನ ಅಮ್ಮ, ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಮತ್ತೆ ಅತ್ತೆ ಸೇರ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು, ನಾನು ಹೇಳ್ದೆ ತಾನೆ. ಆದ್ರೂ ಅಜ್ಜಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಬಂದ್ವಿ, ನಿಮ್ಗೂ ಒಂದ್ಸತಿ ರುಜು ಆಗ್ಲಿ, ಇವ್ರ ಮನ್ಸಲ್ಲಿ ಯಾವ ಬುದ್ಧಿ ಇದೆ ಅಂತ ಗೊತ್ತಾಗ್ಲಿ ಅಂತಾನೆ ಬಂದಿದ್ದು, ಆಯ್ತಾ? ನಾವು ಹೊರಡ್ತಾ ಇದೀವಿ ಅಂತ ಹೇಳ್ತಿದ್ದಂಗೆ, ಏ ಕಲ್ಯಾಣ್, ಎಲ್ಲಿಗೆ ಹೋಗ್ತಿದ್ಯಾ? ನಿಮ್ಮಮ್ಮಕ್ಕಿಂತ ಮುಂಚೆ ನಾನಿದ್ದೀನೋ ನಿಮ್ಮ ದೊಡ್ಡಮ್ಮ, ಯಾಕೆ ನಾನು ಹೇಳಿದ್ರು ಬರಲ್ವಾ? ನಿಮ್ಮಮ್ಮ ನಿಮ್ಮ ಅತ್ತೆನ ಬಿಟ್ಟಾಕು, ಇಷ್ಕೋರವ್ರೆ ಕಣೋ ಇರೋದು, ಈ ರೀತಿ ಹೋಗ್ತೀನಿ ಅಂದ್ರೆ ಎಲ್ರಿಗೂ ಬೇಜಾರಾಗಲ್ವೇನೋ ಅಂತ ಹೇಳ್ತಿದ್ದಂಗೆ, ಹಾಗಲ್ಲ ದೊಡ್ಡಮ್ಮ, ಸುಮ್ಮನೆ ಎಂತಕ್ಕೆ ಬಂದು ಎಲ್ಲರಿಗೂ ಬೇಜಾರು ಮಾಡೋದು, ಅದ್ರ ಪಲ್ಲು ನಾವು ಹಿಂಗೆ ಹಿಂತಿರುಗ್ತೀವಿ ಅಂತ ಹೇಳಿ ಹಿಂತಿರುಗ್ತಾ ಇದ್ದಂಗೆ, ಕವಿಯವರೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ
ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್. ಕವಿನ ತಡೆದಿ ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಬೇಡಿ ಕವಿಯವರೇ. ಸಾವಿರಾರು ಜನ ಸಾವಿರಾರು ಥರ ಮಾತಾಡ್ಕೊಂಡ್ರು, ನೀವೇನು ನನ್ನ ತಂಗಿ ಏನು ಅನ್ನೋದು ಈ ಮನೆ ಬಗ್ಗೆ ಗೊತ್ತಿದೆ. ನೀವು ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಂಡು ಹಿಂತಿರುಗಿದ್ರೆ ಅವ್ರು ಅಂದಿರೋ ಮತ್ತಿಗೆ ನೀವು ಮತ್ತೆ ಹಿಂತಿರುಗಿ ಹೋಗ್ತಾ ಇದ್ದೀರಾ ಅಂತ ಮತ್ತೆ ಅನ್ಕೊಳ್ತಾರೆ. ಅಷ್ಟಕ್ಕೂ ನಿಮ್ಮಮ್ಮ ನಿಮ್ಮ ಅತ್ತೆ ಮಾತಾಡೋದು ತಲೆಗೆ ಹಾಕೊಳ್ತೀರಾ ಅಂತವ್ರು ಮಾತಾಡಿದ್ರು ಸಾವಿರಾರು ಜನ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡು ಬಿಟ್ಟಾಗ್ತಾ ಇರಬೇಕು. ನಾನು ಹೇಳ್ತಿದ್ದೀನಿ ಒಳಗೆ ಬನ್ನಿ ನೀವು ಅಂತ ಹೇಳ್ತಾ ಇದ್ದಿದ್ದು ನೋಡಿ. ಅತ್ಗೆ ಬೇಡ ಅತ್ಗೆ, ಅಯ್ಯೋ ಹೇಳ್ತಿದ್ದೀನಲ್ವಾ ನಾನು, ನೀವು ಆ ರೀತಿ ಹೋಗ್ಬಾರ್ದು. ಎಂತಕ್ಕಂದ್ರೆ ನವ ದಂಪತಿಗಳು ಈಗ ತಾನೇ ಮನೆ ಒಳಗೆ ಕಾಲಿಡಬೇಕು. ಕಾಲಿಡ್ತಾ ಇದ್ದಂಗೆ ಈ ಥರ ಅಶುಭ ಆಗುತ್ತೆ. ಮನೆ ಸೊಸೆನ ಹಿಂತಿರುಗಿಸೋದು ಬೇಡ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಳಗೆ ಬನ್ನಿ ಅಂತ ಹೇಳ್ತಿದ್ದಿದ್ದು ನೋಡಿ. ಧನಲಕ್ಷ್ಮಿಗೂ ಮತ್ತೆ ನಾಗವೇಣಿಗೂ ತುಂಬಾ ಹೊಟ್ಟೆ ಒಳಗೆ ಬೆಂಕಿ ಬಿಟ್ಕೊಂಡಂಗೆ ಆಗ್ತಾ ಇರುತ್ತೆ. ನೋಡಿದ್ರೆ ಕಾವ್ಯನ ಮೇಲೆ ಕೋಪದಲ್ಲಿ ನೋಡ್ತಾ ಇರ್ತಾರೆ. 1 ನಿಮಿಷ ತಾಳಿ ಅಂತ ಇನ್ನ ಕಾವ್ಯ ಅವರಿಬ್ಬರಿಗೂ ಆರತಿ ತೆಗ್ದಿ ಮನೆಯೊಳಗೆ ತುಂಬಿಸ್ಕೊಳ್ತಾ ಇರ್ತಾರೆ. ಆಗ ಇನ್ನ ಎಲ್ಲ ಅವ್ರವ್ರ ಕೆಲಸನ ಮಾಡ್ಕೊಳ್ತಾ ಈ ಕಡೆ ಅಪ್ಪು ಜೊತೆ ಅಪರ್ಣ ಅವರು, ಅಪ್ಪು ನಾನು ನಿನ್ನ ಜೊತೆ ಯಾವತ್ತೂ ಮಾತಾಡಿಲ್ಲ, ಆದರೆ ನೀನು ಬೇಜಾರೇನೋ ಮಾಡ್ಕೋಬೇಡ, ಇದು ನಿನ್ನ ಮನೇನೆ, ಎಲ್ಲಾದ್ರೂ ಇರ್ಬೋದು, ಹೇಗಾದ್ರೂ ಸುತ್ತಾಡ ಆದ್ಮೇಲೆ ನೀನೇ ನನಗೆ ಸೊಸೆ, ಅವಳೆಷ್ಟೋ ನೀನು ಅಷ್ಟೇ ನನಗೆ ಅಂತ ಹೇಳ್ತಿದ್ದೀನಿ ನೋಡಿ. ಅವಳು ಸಹ ಖುಷಿ ಪಡ್ತಾ ಇರ್ತಾಳೆ. ನೋಡ್ದ ಎಲ್ಲರ ಮುಖದಲ್ಲೂ ಎಷ್ಟು ಖುಷಿ ಬಂದಿದೆ ಕಲ್ಯಾಣ್ ಬಂದಿದ ತಕ್ಷಣ ಅಂತ ರಾಜ್ ಹೇಳ್ತಿದ್ದಂಗೆ ಅಷ್ಟಕ್ಕೂ ಹೋಗಿ ಕೂಗಿದ್ದು ಅಜ್ಜಿ ತಾತ. ನೀವು ಆಸೆ ಪಟ್ರಿ, ಆದ್ರೆ ಒಳಗಡೆ ಕರೆದಿದ್ದು ನಾನು, ಗೊತ್ತಾಯ್ತಾ? ಯಾರ್ದು ಕ್ರೆಡಿಟ್ಸ್ ಅಂತ ನಿನಗೆಲ್ಲಿದ್ರು ಕ್ರೆಡಿಟ್ಸ್ಗಳೇ ಬೇಕಲ್ವಾ ಕಳಾವತಿ ನಿನ್ಗೆ ಅಂತ ಹೇಳ್ತಿದ್ದಂಗೆ ರಾಜ್ ಮತ್ತೆ ಕಾವ್ಯ ಮಾತಾಡ್ತಿದ್ದನ್ನ ಅಬ್ಸರ್ವ್ ಮಾಡಿ ಕಲ್ಯಾಣ್, ಅಣ್ಣ ಅದ್ಗೆ ಕೂಗಿದ್ಕೇನೆ ನಾನು ಹೊಳಗೆ ಬಂದಿದ್ದು ಅಂತ ಹೇಳಿದ್ ನೋಡಿ. ಎಲ್ರೋ ಬಿಟ್ಕೊಡ್ತೀರಾ, ನೀವಿಬ್ರು ಒಂದೇ ಅಲ್ವಾ, ಒಂದೇ ಥರ ಮಾತಾಡ್ತೀರಾ, ಒಂದೇ ಥರ ನಿರ್ಧಾರ ತಗೊಳ್ತೀರಾ, ಎಲ್ಲಿ ಬಿಟ್ಕೊಡ್ತೀರಾ ಅಂತ ಹೇಳ್ತಿದ್ದೀನಿ ನೋಡಿ. ಹಬ್ಬ ಈಗ ನನಗೆ ಖುಷಿ ಆಗ್ತಿದೆ ಹಬ್ಬವ, ಇವ್ರನ್ನೆಲ್ಲ ನೋಡಿ ಕಣ್ತುಂಬ ಆನಂದ ಆಗ್ತಿದೆ ಅಂತ ಹೇಳ್ತಿದ್ದೀನಿ ನೋಡಿ. ಅದು ಎಷ್ಟೊತ್ತಿರುತ್ತೆ ಚಿಟ್ಟಿ, ಬೇಗ ಹೇಗೋ ನಾವು ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀವಿ, ಆ ದೇವ್ರ ಕರುಣೆ ಕೊಟ್ರೆ ಇನ್ನ ಕಲ್ಯಾಣ್ ಇಲ್ಲೇ ಇದ್ರೆ ನಮಗೂ ಖುಷಿ ಅಂತ ಹೇಳ್ತಿದ್ದಿದ್ ನೋಡಿ. ಸರಿ ಇವರೆಲ್ಲ ಬಂದಿದ್ದಾರೆ, ರಾಜ್ ಹೋಗು ಕಲ್ಯಾಣ್ಗೆ ಮತ್ತೆ ಅಪ್ಪುಗೆ ಅಜ್ಜಿ ತಾತ ತಂದಿರೋ ಬಟ್ಟೆನ ಕೊಡೋಗು ಅಂತ ಹೇಳ್ತಿರ್ತಾರೆ. ಅಯ್ಯೋ ಅಪ್ಪ ಏಂತಕ್ಕೆ ಇದೇ ಇದೆಯಲ್ಲ, ಏಂತಕ್ಕೆ, ಹೋಗೋ ಬೇರೆ ಬಟ್ಟೆ ಹಾಕೊಂಡ್ ಬರೋ ಅಂತ ಹೇಳಿ ಇನ್ನ ಕಳಿಸ್ತಾರೆ. ಇನ್ನ ಸ್ವಪ್ನಂಗೂ ಸಹ ಅಪರ್ಣ ಅವರು ಹೇಳಿ ಹೋಗಿ ಅಪ್ಪನ ರೆಡಿ ಮಾಡಿಸ್ಕೊ ಬನ್ನಿ ಅಂತ ಕಳ್ಸಿರ್ತಾರೆ. ಈಗ ಕಣ ಕಣದಲ್ಲೂ ಅವಳು ಎಲ್ಲೆಲ್ಲಿರ್ತಾಳೋ ಅಲ್ಲೆಲ್ಲ ಅವಳಿಗೆ ಅವಮಾನ ಮಾಡೋರ್ಗು ನನಗೆ ಸಮಾಧಾನ ಇಲ್ಲ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ನಾಗವೇಣಿ ಹತ್ರ ಸವಾಲ್ ಹಾಕಿ ಧನಲಕ್ಷ್ಮಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪ್ಪುನ ಸ್ವಪ್ನ ಕರ್ಕೊಂಡ್ ಬರ್ತಾಳೆ. ಹಿಂದೆ ಕಾವ್ಯನೂ ಸಹ ಅವಳಿಗೆ ಬೇಕಾಗಿರೋ ಬಟ್ಟೆನೆಲ್ಲ ಎತ್ಕೊ ಬರ್ತಾ ಇರ್ತಾಳೆ. ಆಗ ಹೇಗಿದೆಯೇ ಅಪ್ಪು ಅಂತ ಕೇಳ್ತಿದ್ದೀನಿ ನೋಡಿ. ಇಷ್ಟು ದಿವಸ ಬೇಕಾಯ್ತಾ ಅಕ್ಕ ನಾನು ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋದು? ಹಾಗಲ್ಲ ಕಣೆ, ಅದು ಗೊತ್ತಾಯ್ತು ಬಿಡಕ್ಕ, ಈಗ ನನಗೆ ಗೊತ್ತಾಗ್ತಿದೆ ನಿನ್ನ ಪರಿಸ್ಥಿತಿ ಹೇಗಿತ್ತು ಅಂತ. ಹೇಗೋ ನೀನು ನನ್ನ ಅರ್ಥ ಮಾಡ್ಕೊಂಡಲ್ಲ, ಅದು ಸಾಕು ಅಂತ ಇನ್ನ ಮಾತಾಡ್ತಾ ಇನ್ನ ಅಪ್ಪು ಅವ್ರ ಅಕ್ಕನ ಹತ್ರ ಹೋಗಿ ತಪ್ಕೊಂಡು ಹೇಳ್ತಾ ಇರ್ತಾಳೆ. ಸಾಕು ಕಣ್ರೆ ಸಾಕು, ಇಬ್ರು ನೀವು ಅತ್ತಿದ್ದು ನಟ್ಕಡಿದ್ದು ಎಲ್ಲ ಸಾಕು. ಇಲ್ಲಿ ನಾನು ಒಬ್ಳಿದ್ದೀನಿ, ನಿಮ್ಗಿಂತ ದೊಡ್ಡೋಳು ನಾನು, ಆಯ್ತಾ? ನಿಮ್ನ ನೋಡ್ಕೊಂಡು ನಾನು ಕರ್ಗೋಗ್ಬಿಟ್ಟಿದ್ದೀನಿ. ಯಾವ ಥರ ಇದ್ದೆ, ಹೆಂಗಾಗಿದ್ದೀನಿ. ಹೌದು ಅಕ್ಕ ನೀನು ತುಂಬ ಬದಲಾಗ್ಬಿಟ್ಟಿದ್ಯಾ ಅಂತ ಅಪ್ಪು ಹೇಳ್ತಿದ್ದೀನಿ ನೋಡಿ. ಇನ್ನೇನೆ ನಮ್ಮ ಕಾವ್ಯ ಇದ್ದಾಳಲ್ಲ, ಅವಳು ಸವಾಸ ಸೇರಿ 6 ತಿಂಗಳು ನಾನು ಕಲ್ತ್ಕೊಂಡೆ, ಇಡೀನೇ ಚೇಂಜ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ. ನಾ 3 ಜನನು ಖುಷಿ ಪಡ್ತಾ ಇರ್ತಾರೆ. ಆಯ್ತು ಅಕ್ಕ ಅಪ್ಪುನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ ಬಾ ಅಂತ ಹೇಳಿ ನಾ ಕಾವ್ಯ ಹೊರಗೆ ಬಂದು ಕಣ್ಣಲ್ಲಿ ನೀರಾಗ್ತಾ ಇರ್ತಾಳೆ. ಅಪವಾದ ಮಾಡ್ಕೊಂಡಿದ್ದಾಳೋ ಅಂತ ಅನ್ಕೊಳ್ತಿದ್ರೆ ಹೇಗೋ ಅಪ್ಪು ನನ್ನ ಅರ್ಥ ಮಾಡ್ಕೊಂಡಿದ್ದಾಳಲ್ವಾ ಅಂತ ಒಂದ್ ಕಡೆ ಖುಷಿ ಪಡ್ತಾ ಇರ್ತಾಳೆ. ಈಗ ಕಾವ್ಯಗೆ ಧನಲಕ್ಷ್ಮಿಯವರು ಮತ್ತೆ ನಾಗವೇಣಿಯವರು ಇಬ್ರು ಪ್ಲಾನ್ ಮಾಡಿರೋ ವಿಚಾರ ಅವಳಿಗೆ ತಿಳಿಯುತ್ತಾ, ಮತ್ತೆ ಅಪ್ಪುನ ಸೇಫ್ ಮಾಡ್ತಾಳ ಅಥವಾ ಅವರು ಅವಮಾನ ಮಾಡ್ತಿದ್ದ ನೋಡಿ ಕಾವ್ಯ ಸುಮ್ಮನೆ ಇರ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.